ಗುರುಗಳೇ, ನಿಮ್ಮ ಮಾತಿನ ಅರ್ಥ ಅವ್ರಿಗೇನಾದರೂ ಅನಾಹುತ ಆಗಿದೆ ಅಂತನಾ? ಆತಂಕ ಬೇಡ, ರಾಯರ ಮೇಲೆ ಭಾರ ಹಾಕಿ ಸುಮ್ಮನೆ ಇದ್ಬಿಡಿ. ಇಲ್ಲಿ ಕೊಡಮ್ಮ. ಉಳಿದ ಸಿದ್ಧತೆಗಳು ನಡೀತಾ ಇದೆ ಗುರುಗಳೇ. ಪುರೋಹಿತರು ಬಂದಿದ್ದಾರೆ, ಎಲ್ಲ ಸಿದ್ಧತೆ ಮಾಡ್ಕೋತಿದ್ದಾರೆ. ಆರತಿ ಅಶೋಕ್ ಅಷ್ಟೇ ಬರಬೇಕು. ಭವಾನಿ, ನೀನು ಅಶೋಕನಿಗೆ ಫೋನ್ ಟ್ರೈ ಮಾಡ್ತಾ ಇರು. ಸರಿ ಚಿಕ್ಕಪ್ಪ. ಬನ್ನಿ ಗುರುಗಳೇ. ಅಮ್ಮ, ಅಶೋಕ ಸಿಕ್ಕಿದ್ದೇನಮ್ಮ? ಇಲ್ಲ ಚಿಕ್ಕಪ್ಪ. ಗುರುಗಳೇ, ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಚಿರು ಹೋದಾಗಿಂದ ಒಂದಲ್ಲ ಒಂದು ತೊಂದರೆಗಳು ಆಗ್ತಾನೆ ಇದೆ ಗುರುಗಳೇ. ಹೌದು ಗುರುಗಳೇ, ನಂದು ಗೋಕುಲ ಇದ್ದಾಗಿತ್ತು ನಮ್ಮನೆ. ಈಗ ಇಂಥ ಕೆಟ್ಟ ಪರಿಸ್ಥಿತಿ ತಲುಪಿದೆ. ಶುಭ ಕಾರ್ಯಗಳಲ್ಲಿ 108 ವಿಘ್ನಗಳು ಗರಿಷ್ಠ ಮನುಷ್ಯರಿಂದ ಶುರುವಾದರೆ, ಇಂಥ ಕಾರ್ಯಗಳಲ್ಲಿ 108 ವಿಘ್ನಗಳು ಕಾಣದ ಶಕ್ತಿಗಳಿಂದಲೇ ಶುರುವಾಗುತ್ತವೆ. ಕಾಣದ ಶಕ್ತಿ ಅಂದ್ರೆ ಏನು ಗುರುಗಳೇ? ಚಿರು, ಚಿರು ಅಂದ್ರೆ ಗುರುಗಳೇ, ನಿಮ್ಮ ಮಾತಿನ ಅರ್ಥ? ಚಿರುಗೆ ಆತ್ಮಕ್ಕೆ ಶಾಂತಿ ಸಿಗೋದು ಅವನಿಗೆ ಬೇಡವಾಗಿದೆ. ಪುಟ್ಟ ಮಗು ಅದು. 100 ಕನಸುಗಳನ್ನು ಕಂಡಿರುತ್ತೆ, ಏನನ್ನು ಕಳ್ಕೊಂಡಿರುತ್ತೆ, ಇನ್ನು ಏನನ್ನು ಪಡ್ಕೋಬೇಕು ಅನ್ನೋ ಆಸೆ ಪಟ್ಟಿರುತ್ತೆ. ಅದಕ್ಕೆ ಸೂಕ್ಷ್ಮವಾಗಿ ಈ ರೀತಿ ಎಲ್ಲ ಆಗ್ತಾ ಇದೆ. ಅಂದ್ರೆ ನಾವು ಶ್ರಾದ್ದ ಮಾಡ್ತಾ ಇರೋದು ಅವನ ಪ್ರಕಾರ ತಪ್ಪ ಗುರುಗಳೇ? ಚಿಕ್ಕ ಮಕ್ಕಳು ಹಠ ಮಾಡುತ್ತವೆ, ಬೇಡವಾಗಿರೋದನ್ನೆಲ್ಲ ಬೇಕು ಅನ್ನುತ್ತವೆ, ಬೇಕಾಗಿರೋದನ್ನೆಲ್ಲ ಬೇಡ ಅನ್ನುತ್ತವೆ. ಹಾಗಂತ ನಾವು ಸುಮ್ಮನೆ ಇರೋಕ್ಕಾಗುತ್ತಾ ಇಂದ್ರ ಪ್ರಸಾದ್? ಎಲ್ಲ ಸರಿ ಹೋಗಬೇಕು ಅಂದರೆ ಅಂತಿಮ ಸಂಸ್ಕಾರ ಆಗಲೇಬೇಕು. ಇದಕ್ಕೆ ನಾವು ವಿಳಂಬ ಮಾಡೋದು ಬೇಡ. ಎಲ್ಲ ಸಿದ್ಧತೆಗಳನ್ನು ಶುರು ಮಾಡಿಕೊಳ್ಳಿ. ಚಿರು ಫೋಟೋನ ಮಂಡಲದ ಮಧ್ಯೆ ಇಡಿ. ಸರಿ ಗುರುಗಳೇ. ಮಾಲಾ, ಒಂದ್ರ ಮೇಲೆ ಒಂದು ಏನಾದ್ರೂ ಆಗ್ತಾನೆ ಇರುತ್ತಲ್ಲ. ಬಾಬಾ ಬನ್ನಿ ಎತ್ತಾಕಣ. ಮರ ಒಣಗಿ ಬಿದ್ದಿದೆ ಬಾಬಾ. ಬಾ ಬನ್ನಿ. ಅಯ್ಯೋ, ಇದೇನೋ ಇದು ಹೆಣಬಾರ ದೆಬ್ಬಗಿವ ಸೇರ್ಕೊಂಡದ ಹೆಂಗೆ? ದೇವ್ರೆ, ಸಮಯ ಇನ್ನೂ ನನ್ನ ಪರವಾಗೆ ಇದೆಯಲ್ಲ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ನಾವು ಅಲ್ಲಿಗೆ ರೀಚ್ ಆಗೋ ಹೊತ್ತಿಗೆ ತಡ ಆದರೆ ಅಷ್ಟೇ ಸಾಕಪ್ಪ. ಗುರುಗಳು ಹೇಳ್ದಾಗೆ
12 ಗಂಟೆ 18 ನಿಮಿಷ ಮೀರಿ ಹೋದ್ರೆ ಚಿರು ಶ್ರಾದ್ದ ನಿಂತೋಗುತ್ತೆ. ಆಗ ಚಿರು ನನ್ನ ಜೊತೆಲೇ ಇರ್ತಾನೆ. ಅವ್ನು ನನ್ನ ಬಿಟ್ಟು ಹೋಗೋದಿಲ್ಲ. ಚಿರು, 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 ಮಾತಾಡೋ ಕಂದ. ನನ್ನ ಮೇಲೆ ಕೋಪನಾ? ಸಮಯ ಮೀರಿ ಹೋಗ್ತಿದೆ. ಅಮ್ಮ ಹೇಗೆ ಶ್ರಾದ್ದ ಕಾರ್ಯ ನಿಲ್ಲಿಸ್ತಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಈ ಕಾರ್ಯ ನಿಲ್ಸಿಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಬನ್ನಿ. ಚಿರು, ಕೋಪ ಮಾಡ್ಕೋಬೇಡ ಕಣೋ. ನಾವು ಹೋಗೋಷ್ಟರಲ್ಲಿ ಶ್ರಾದ್ದ ಕಾರ್ಯದ ಸಮಯ ಮೀರೋಗುತ್ತೆ. ಗುರುಗಳು ಹೇಳಿದ್ದಾರೆ, ಶ್ರಾದ್ದ ಕಾರ್ಯದ ಸಮಯ ಮೀರೋದ್ರೆ ಶ್ರಾದ್ದ ನಡೆಯೋದಿಲ್ಲ ಅಂತ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೋ. ಚಿರು, ನಿಂದಮ್ಮಯ್ಯ ಅಂತೀನಿ ಕಣೋ, ಸುಮ್ಮನೆ ಇರೋ. ನಿಮ್ಮಪ್ಪ ನೋಡಿದ್ರೆ ನಾವು ಅಂದ್ಕೊಂಡಿರೋದೆಲ್ಲ ಹಾಳಾಗೋಗುತ್ತೆ. ಇಷ್ಟು ದಿನಾನೇ ವೆಯ್ಟ್ ಮಾಡಿದ್ಯಂತೆ. ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡು ಕಂದ. ನೋಡು, ನಾನು ಖಂಡಿತ ನಿನ್ನ ಮನೆ ಕರ್ಕೊಂಡು ಹೋಗ್ತೀನಿ. ನನ್ನ ಮಾತು ನಂಬು ಕಂದ. ಭವಾನಿ ಅದಕ್ಕೆ ಕಾಲ್ ಮಾಡ್ತಿದ್ದಾರೆ. ಚಿಕ್ಕಪ್ಪ ಅಶೋಕ್, ರಿಸೀವ್ ಮಾಡು. ಬೇಡ, ರಿಸೀವ್ ಮಾಡೋದೇ ಬೇಡ. ರಿಸೀವ್ ಮಾಡಿದ್ರೆ ಬೇಗ ಬನ್ನಿ ಅಂತ ಹೇಳ್ತಾರೆ. ಅಶೋಕ್ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಅಶೋಕ್ ಈಗಾಗಲೇ ಟೆನ್ಷನಲ್ಲಿದ್ದಾರೆ. ಅವ್ರು ಏನಾದರೂ ಬೇಗ ಬನ್ನಿ ಅಂತ ಹೇಳಿದ್ರೆ ಇವ್ರ ಕಾರ್ನ ಇನ್ನಷ್ಟು ಫಾಸ್ಟಾಗಿ ಓಡಿಸ್ಕೊಂಡು ಹೊಟ್ಟೋಗ್ತಾರೆ. ಬೇಡ. ಅರೆ, ಸ್ವಿಚ್ ಆಫ್ ಬರ್ತಾ ಇದೆ. ಚಿಕ್ಕಪ್ಪ, ಏನಮ್ಮ? ಅಶೋಕ್ ಫೋನ್ ಇಷ್ಟೊತ್ತು ರಿಂಗ್ ಆಗ್ತಿತ್ತು. ಈಗ ಮತ್ತೆ ಟ್ರೈ ಮಾಡಿದ್ರೆ ಸ್ವಿಚ್ ಆಫ್ ಬರ್ತಾ ಇದೆ. ಅವ್ರನ್ನ ಬೇರೆ ಕಾರಲ್ಲಿ ಬನ್ನಿ ಅಂತ ಹೇಳಿದೆ ದೊಡ್ಡ ತಪ್ಪಾಯ್ತಮ್ಮ. ಮಗನ ಶ್ರಾದ್ದ ಕಾರ್ಯ ನಡೀತಾ ಇದೆ, ತಂದೆ ಅನ್ನಿಸ್ಕೊಂಡವನು ಇನ್ನೂ ಬಂದಿಲ್ಲ. ಈ ಅಶೋಕನಿಗೆ ಸ್ವಲ್ಪನೂ ಜವಾಬ್ದಾರಿ ಇಲ್ಲಮ್ಮ. ಅವತ್ತು ರಾಯರ ದೇವಸ್ಥಾನಕ್ಕೆ ಹೋಗೋವಾಗ ಅವನು ಜೊತೆಲಿದ್ದಿದ್ರೆ ಇವತ್ತು ಚಿರು ಶ್ರಾದ್ದಕ್ಕೆ ನಾವಿಲ್ಲಿ ನಿಲ್ಲೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಅಲ್ಲ, ಲೇಟ್ ಆಗ್ತಿದೆ ಅಂತ ಗೊತ್ತಿದ್ದು ಒಂದು ಫೋನ್ ಮಾಡಬೇಕು ಅಂತ ಅನ್ಸಲ್ವಾ ಅವನಿಗೆ? ಪಾಪ, ಅವನಿಗಲ್ಲೇನು ಟೆನ್ಷನ್ ಆಗಿದೆಯೋ ಏನೋ. ಅಲ್ಲಮ್ಮ, ಈಗಲೇ 11:45 ಆಯ್ತು. ಗುರುಗಳು ಕಾಯ್ತಾ ಕೂತಿದ್ದಾರೆ. ನನಗೇನು ಮಾಡಬೇಕು ಅಂತಾನೆ ತೋಚಿಸ್ತಿಲ್ಲಮ್ಮ. ಒಂದು ಕೆಲಸ ಮಾಡ್ಲಾ, ನಾನೇ ಕಾರ್ ತೊಗೊಂಡು ಹೋಗಿ ನೋಡ್ಕೊಂಡು ಬಂದ್ಬಿಡ್ಲಾ? ಬೇಡ ಚಿಕ್ಕಪ್ಪ, ಬೇಡ. ನೀವು ಅಲ್ಲಿಗೆ ಹೋಗೋಷ್ಟರಲ್ಲಿ ಅವರೇ ಇಲ್ಲಿಗೆ ಬರ್ತಾರೇನೋ. ಆಮೇಲೆ ನೀವು ಇಲ್ಲಿಲ್ಲ ಅಂದರೆ ನಾನು ಇಲ್ಲದೆ ಹೋದ್ರೂ ಪರವಾಗಿಲ್ಲಮ್ಮ. ಈ ಕಾರ್ಯಕ್ಕೆ ಅಶೋಕ ಇಂಪಾರ್ಟೆಂಟು. ಬೇಡ ಚಿಕ್ಕಪ್ಪ, ನೀವು ಹೋಗೋದು ಬೇಡ. ಅವ್ರು ಇನ್ನೇನು ಬಂದ್ಬಿಡ್ತಾರೇನೋ. ಆರ್ತಿಗೆ ಫೋನ್ ಮಾಡಿದ್ಯೇನಮ್ಮ? ಹಾಂ, ನಾನು ಆಗಲೇ ಅವಳಿಗೆ ಕಾಲ್ ಮಾಡಿದೆ. ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಮೋಸ್ಟ್ಲಿ ಮೊಬೈಲ್ನ ಮನೇಲೇ ಬಿಟ್ಟು ಬಂದಿರಬೇಕು.
ಇನ್ನು ಜೈಸಿಮ್ಮ ಅಂತೂ ಮೊಬೈಲೇ ಯೂಸ್ ಮಾಡಲ್ಲ, ಎಲ್ಲ ನಮ್ಮ ಕರ್ಮನಮ್ಮ. ನೋಡಿದ್ಯಾ ಚಿರು, ನಾನು ನಿನಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ನೋಡು. ಕೋಪದಲ್ಲಿ ಏನೇನೋ ನಿರ್ಧಾರ ತಗೊಂಡು ತಪ್ಪು ಮಾಡಬೇಡ ಚಿರು. ನಾನು ಹೇಳೋದು ಕೇಳಿಸ್ತಿದ್ಯಾ? ಒಬ್ಳೆ ಯಾರ ಹತ್ರ ಮಾತಾಡ್ತಿದ್ಯಾ? ಏನಿಲ್ಲ, ಯಾರೂ ಇಲ್ಲ. ಸರಿ. ರೀ, ನಾನು ನಿಮ್ಮ ಹತ್ರ ಏನೋ ಒಂದು ಕೇಳ್ತೀನಿ, ನಡೆಸ್ಕೊಡ್ತೀರಾ? ಆರ್ತಿಗ ಹೇಳೋದಕ್ಕೂ ಕೇಳೋದಕ್ಕೂ ಸಮಯ ಇಲ್ಲ. ನೀನು ಆಮೇಲೆ ಏನು ಬೇಕಾದರೂ ಕೇಳು, ನಾನು ನಡೆಸ್ಕೊಡ್ತೀನಿ. ಈಗ ಹೋಗ್ಬೇಕು ಬಾ. ರೀ ರೀ ನಾನು ಆಮೇಲೆ ಹೇಳಿದ್ರು ನೀವು ಕೇಳಿದ್ರು ಪ್ರಯೋಜನ ಇಲ್ಲ. ನಾನು ಈಗಲೇ ಹೇಳಬೇಕು, ನೀವು ಈಗಲೇ ಕೇಳಬೇಕು. ಆಯ್ತು ಆರ್ತಿ, ಟೈಮ್ ಮೀರ್ತಾ ಇದೆ. ಕಾರಲ್ಲಿ ಹೋಗ್ತಾ ಮಾತಾಡೋಣ ಬಾ. ನಾನು ಈಗಲೇ ಮಾತಾಡಬೇಕು, ಪ್ಲೀಸ್. ಆಯ್ತು, ಅದೇನು ಬೇಗ ಹೇಳು. ಚಿರು ಶ್ರಾದ್ದ ಮಾಡೋದು ಬೇಡ. ಚೈತ್ರ, 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 ಯಾರೋ ನನ್ನ ಹೆಸರು ಕೂಗ್ತಿದ್ದಾರೆ ಅಲ್ವಾ? ಚೈತ್ರ, ಹಾಯ್. ಹಾಯ್. ನಾನು ಯಾರು ಅಂತ ಗೊತ್ತಾಯ್ತಾ? ಗೊತ್ತಿಲ್ಲ. ಯಾರು ನೀನು? ನಾನು ನಿನ್ ಫ್ರೆಂಡು, ಪಕ್ಕದ ಎಸ್ಟೇಟ್ ಅಲ್ಲೇ ಇರೋದು. ನನ್ನ ಹೆಸರು ಅಹಲ್ಯ. ಓ ನೈಸ್. ಹೊರ್ಗಡೆ ಬಾ, ಆಟ ಆಡೋಣ. ಸಾರಿ ಅಹಲ್ಯ, ನಾನು ಹೊರಗಡೆ ಬರಕ್ಕಾಗಲ್ಲ. ಯಾಕೆ? ನಾನು ಹೊರಗಡೆ ಬರ್ಬಾರ್ದಂತ ಹೇಳಿದ್ದಾರೆ. ನನ್ ಜೊತೆ ಯಾರು ಇರ್ಲಿಲ್ಲ ಆಟಾಡಕ್ಕೆ. ನಂಗೆ ತುಂಬಾ ಬೋರ್ ಆಗ್ತಿತ್ತು. ನೀನ್ ಇಲ್ಲಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ನಾನು ನಿನ್ ಜೊತೆ ಆಟಾಡಕ್ ಬಂದೆ. ಸಾರಿ ಅಹಲ್ಯ, ಬೇಜಾರ್ ಮಾಡ್ಕೋಬೇಡ, ನಾಳೆ ಆಟ ಆಡೋಣ. ಅಹಲ್ಯ, ನಾನ್ ಹೊರಗಡೆ ಬರಲ್ಲ, ನೀನೇ ಒಳಗ್ ಬಾ, ಮನೇಲೆ ಆಟ ಆಡೋಣ. ಒಳಗಡೆ ಬಾಲ್ ಆಟ ಆಡಕ್ಕಾಗಲ್ಲ, ಟಿವಿ ಗ್ಲಾಸ್ ಎಲ್ಲ ಒಡೆದೋಗುತ್ತೆ ಗೊತ್ತಾ? ಆಮೇಲೆ ನಿಮ್ಮ ಅಪ್ಪ ಬಂದು ಬೈತಾರೆ. ನನ್ನಿಂದ ನೀನು ಬಯಸ್ಕೋಬಾರ್ದು. ನಮ್ಮಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಅಂತ ನಮ್ಮಪ್ಪ ಹೇಳ್ಕೊಟ್ಟಿದ್ದಾರೆ. ಅದಕ್ಕೆ ನೀನೇ ಹೊರ್ಗಡೆ ಬಾ, ಇಲ್ಲೇ ಆಟ ಆಡೋಣ. ನಂಗೆ ಹೊಸ ಫ್ರೆಂಡ್ ಸಿಕ್ಲು ಅಂತ ಆಸೆಯಿಂದ ಬಂದೆ, ಆದರೆ ಬಿಡು, ನಾನು ಯಾವಾಗಲೂ ಒಂಟಿನೇ. ಬೇಜಾರ್ ಮಾಡ್ಕೋಬೇಡ, ನಾನು ಬರ್ತೀನಿ ಆಟ ಆಡಕ್ಕೆ, ಸರಿನಾ?
ಚಿರುಶ್ರಾದ್ದ ನಿಲ್ಸೋದ? ಏನ್ ಹೇಳ್ತಿದ್ಯಾ ಆರ್ತಿ? ನಿಂಗೆ ತಲೆ ಕೆಟ್ಟಿದ್ಯಾ? ಅದು ಹಾಗಲ್ಲ ರೀ. ಇವತ್ತು ಚಿರು ಶ್ರಾದ್ದ ಆಗ್ಬಿಟ್ರೆ ಅವ್ನು ನಮ್ಮಿಂದ ದೂರ ಹೊಟ್ಟೋಗ್ತಾನೆ. ಆರ್ತಿ, ದೂರ ಹೊಟ್ಟೋಗ್ತಾನೆ ಅಂದ್ರೆ ಏನರ್ಥ? ಏನ್ ಇಷ್ಟ ದಿನ ನಮ್ಮ ಹತ್ರ ಇದ್ದ? ಚಿರು ಶ್ರಾದ್ದ ಮಾಡ್ಬೇಕು, ಅವನಿಗೆ ಮುಕ್ತಿ ಕೊಡಿಸ್ಬೇಕು, ಅವನಿಗೆ ಶಾಂತಿ ಕೊಡಿಸ್ಬೇಕು ಅಂತ ಎಲ್ಲರೂ ಒದ್ದಾಡ್ತಾ ಇದ್ದಾರೆ ಆರ್ತಿ. ಅದೇ ನೀನು ಛೇ! ಇಷ್ಟು ದಿನ ಶ್ರಾದ್ದ ನಿಲ್ಸಕ್ಕೆ ಟ್ರೈ ಮಾಡ್ತಿದ್ ನೀನು ಅಂತ ಗೊತ್ತೇ ಇರಲಿಲ್ಲ. ನಿನ್ ಮೇಲೆ ಇಟ್ಟಿದ್ದ ನಂಬಿಕೆ, ಗೌರವ ಎಲ್ಲ ಹೊಟ್ಟೋಯ್ತು, ಎಲ್ಲ ಮಣ್ಪಾಲಾಗೋಯ್ತು. ನೀವು ನನ್ಗೇನ್ ಬೇಕಾದ್ರೂ ಬೈರಿ, ಇವತ್ತು ಚಿರು ಶ್ರಾದ್ದ ಆಗೋದಕ್ಕೆ ನಾನು ಬಿಡಲ್ಲ. ಆರ್ತಿ, ಕೈ ತೆಗಿ, ಸಮಯ ಮೀರ್ತಾ ಇದೆ. ನಾನ್ ಬಿಡಲ್ಲ ಅಂತ ಹೇಳ್ದೆ.